ಇಡೀ ದೇಶ ಕಾಯ್ತಾ ಇದ್ದ ಸುದ್ದಿ ಬ್ರೇಕ್ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಇಡೀ ದೇಶ ಕಾಯ್ತಾ ಇದ್ದ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ಪಬ್ಲಿಕ್ ಟಿವಿ. ನಾವ್ ಯಾಕಿದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂದ್ರೆ ಕಳೆದ ಕೆಲ ತಿಂಗಳಿಂದ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಒಂದೇ ವಿಚಾರ, ಅದು ಧರ್ಮಸ್ಥಳದಲ್ಲಿ ಹಿಂಗಾಗಿದೆಯಂತೆ ಹಂಗಾಗಿದೆಯಂತೆ, ಇರಬಹುದೇನಾ, ಈ ವ್ಯಕ್ತಿ ಯಾರು, ಹೆಂಗ್ ಬಂದ, ಈ ಎಲ್ಲಾ ಪ್ರಶ್ನೆಗಳು ಇತ್ತು. ಸೊ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡು ಒಬ್ಬ ವ್ಯಕ್ತಿ ಹೇಳಿಕೆಯನ್ನ ಕೊಟ್ಟ, ಒಂದು ವರ್ಗದಿಂದ ಒತ್ತಡ ಬಂತು ಅನ್ನೋ ಕಾರಣಕ್ಕೆ SIT ಅನ್ನ ರಚನೆ ಮಾಡ್ತು. SIT ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತು. ಈಗ ಆರೋಪಿತ ಸ್ಥಾನದಲ್ಲಿ ನಿಂತವರು ಯಾವ್ದ್ಯಾವ್ದನ್ನ ಬಯಸಿದ್ರೋ, ಟೆಕ್ನಾಲಜಿಯಿಂದ ಹಿಡಿದು ತನಿಖೆ ಮಾಡಬೇಕಾದ ರೂಪದ ಬಗ್ಗೆ ಕೂಡ ಅವರೇ ಡೈರೆಕ್ಷನ್ಸ್ ಅನ್ನ ಕೊಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾ ಇದ್ರು. ಅವ್ರು ಬಯಸಿದ್ದೆಲ್ಲ ಮಾಡ್ತು SIT ಈ ಪ್ರಕರಣದಲ್ಲಿ. ಯಾಕಂದ್ರೆ ತನಿಖೆಯಲ್ಲಿ ಒಂದೇ ಒಂದು ಲೂಪ್ ಹೋಲ್ ಬಗ್ಗೆ ನಾಳೆ ಯಾರು ಮಾತಾಡಬಾರ್ದು. ಈ ಪ್ರಕರಣವನ್ನ ದಿ ಎಂಡ್ ಮಾಡಬೇಕು. ಈ ಪ್ರಕರಣವನ್ನ ದಿ ಎಂಡ್ಗೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಾಳೆ ಇನ್ಯಾವುದೋ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಇನ್ನೊಂದು SIT ರಚನೆ ಆಗಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಬೇಕು, ಬೇಡ ಅನ್ನೋ ಕಾರಣಕ್ಕೆ ಬಹಳ ಸಂಯಮದಿಂದ ಸಮಚಿತ್ತದಿಂದ ತನಿಖೆಯನ್ನ ಮಾಡ್ತು SIT ತನಿಖೆಯಲ್ಲಿ ಆರೋಪ ಮಾಡ್ತಾ ಇದ್ದವರೇ ಆರೋಪಿಗಳು. ಸಾಕ್ಷಿ ಹೇಳ್ತೀನಿ, ದೂರು ಕೊಡ್ತೀನಿ ಅಂತ ಬಂದವರೇ ಆರೋಪಿಗಳ ಸ್ಥಾನದಲ್ಲಿ ನಿಂತವರು. ಸಮಾಜದಲ್ಲಿ ಸಮೂಹ ಸನ್ನಿಯನ್ನ ಸೃಷ್ಟಿ ಮಾಡಿದವರು ಆರೋಪಿಗಳು. A1 ಚಿನ್ನಯ್ಯನ ಕಥೆಯನ್ನ ನಾವೀಗ ಹೇಳ್ತಾ ಇದೀವಿ ನಿಮ್ಗೆ. ಹಣ ಪಡೆದು ಸುಳ್ಳು ಕಥೆಯನ್ನ ಪೋಣಿಸಿದ್ದು ಚಿನ್ನಯ್ಯನಿಗೆ ಹಣ ಕೊಟ್ಟಿದ್ದು ಮತ್ತದೇ ಬುರ್ಡೆ ಗ್ಯಾಂಗ್. ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡ್ ಅನ್ನ ಆರೋಪಿಗಳು ಮಾಡ್ಕೊಂಡಿದ್ರು. ಎಲ್ಲಿಂದ ವಿಡಿಯೋ ರೆಕಾರ್ಡು? ನಿಮ್ಗೆಲ್ಲರದ್ದು ಮೆಮೊರಿನ ಒಂದ್ ಸ್ವಲ್ಪ ನಾವು ಹಿಂದಕ್ಕೆ ತಗೊಂಡು ಹೋಗ್ತೀವಿ. ಎಲ್ಲಿ ಆ ಕಲ್ಲಿ ಹಿಡ್ಕೊಂಡು ಸ್ಕಲ್ ತೆಗಿಯೋದು, ಬುರ್ಡೆ ತೆಗಿಯೋದ್ರಿಂದ ಹಿಡಿದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು, ಅವನ ಹತ್ರ ಇಂಟರ್ವ್ಯೂಗಳನ್ನ ಫಸ್ಟೇ ರೆಡಿ ಮಾಡಿಸ್ಕೊಂಡಿದ್ದು, ಇದೆಲ್ಲ ಕೆಲಸಗಳನ್ನ ಮಾಡಿದ್ದು ಕೂಡ ಇದೇ ಬುರ್ಡೆ ಗ್ಯಾಂಗ್. ಒಂದು ಷಡ್ಯಂತ್ರವನ್ನ ಕೆಲವರು ಬಯಸಿದ್ರೆ ಹೆಂಗೆಲ್ಲ ತಗೊಂಡು ಹೋಗಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಷಡ್ಯಂತ್ರ ವ್ಯೂಹದಲ್ಲಿ AY ಚಿನ್ನಯ್ಯ ಹೇಗಿದ್ದ, ಇವನ ಪಾತ್ರ ಹೇಗಿತ್ತು, ನಟನೆ ಹೇಗಿತ್ತು, ಹೇಗೆ ಇವನು ಯಾರಿಗೆ ಪರಿಚಯ ಆದ ಅನ್ನೋದ್ರ ಡೀಟೇಲ್ಸ್ ಅನ್ನ ಹೊಸ ವ್ಯೂವರ್ಸ್ಗೆ ತಿಳಿಸ್ತಾ ಇದೀವಿ. ಚಿನ್ನಯ್ಯನಿಗೆ ವಿಠಲ್ ಗೌಡ ಮೊದಲಿನಿಂದ ಪರಿಚಿತನಾಗಿರ್ತಾನೆ. ಚಿನ್ನಯ್ಯ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡ್ಕೊಂಡಿದ್ದ. ವಿಠಲ್ ಗೌಡ ಸ್ಥಳೀಯ, ಹೀಗಾಗಿ ಇಬ್ಬರಿಗೂ ಪರಿಚಯ ಇರುತ್ತೆ. ಒಂದು ಸಣ್ಣ ಊರಂದ್ರೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವರಿಗೆ. ಸೊ ಆ ಪರಿಚಯ ಷಡ್ಯಂತ್ರಕ್ಕೆ ತಿರುಗಿಸ್ಕೊಳ್ತಾನೆ ವಿಠಲ್ ಗೌಡ ಇದೇ ಚಿನ್ನಯ್ಯನನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ತಲೆಯಲ್ಲಿ ಒಂದು ಷಡ್ಯಂತ್ರ ಇರುತ್ತೆ. ಆ ಷಡ್ಯಂತ್ರವನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಬ್ಬ ಮಿಕಾ ಬೇಕಾಗ್ತಾನೆ. ಅದೇ ಮಿಕಾ ಈ ಚಿನ್ನಯ್ಯ. ಸಂಚಿನ ಸಭೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಇದ್ದಿದ್ದು ಗೊತ್ತಾಗಿದೆ, ಜಯಂತ್ ಟಿ ಇದ್ದಿದ್ದು ಗೊತ್ತಾಗಿದೆ. ಹಾಗೆ ವಿಠಲ್ ಗೌಡ ಜೊತೆಗೆ ಚಿನ್ನಯ್ಯ ಇವರೆಲ್ಲರೂ ಕೂಡ ಒಂದು ಕ್ಷೇತ್ರಕ್ಕೆ ಅಪವಾದ ಹೇಗೆ ಬರೆಸಬಹುದೋ ಹಾಗ ಕಥೆಯನ್ನ ಹೆಣಿತಾರೆ. ಅದನ್ನ ಜನರ ಮನಸ್ಸಲ್ಲಿ ಒಂದು ನರೇಟಿವ್ ಅನ್ನ ಸೆಟ್ ಮಾಡ್ತಾರೆ. ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧ ಪಿತೂರಿ ಮಾಡಬೇಕು ಅಂತ ಪ್ಲಾನು. ಪಿತೂರಿಗೆ ಇವ್ರು ಫಸ್ಟ್ ಬಳಸ್ಕೊಂಡಿದ್ದು ಹೇಗೆ, ಧರ್ಮಾಧಿಕಾರಿಗಳ ತಮ್ಮನ ಮಗನ ಹೆಸರಿಂದ ಹಿಡಿದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರಿನ ತನಕ ಕೂಡ ಪಿತೂರಿ ಹೋಗುತ್ತೆ. ಏನೇನು ಶಬ್ದಗಳ ಬಳಕೆ ಮಾಡ್ತಾರೆ, ಈಗಲೂ ಕೂಡ ಅದನ್ನು ಹೇಳೋದಕ್ಕೆ ಹಿಂಸೆ ಆಗುತ್ತೆ. ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪಿತೂರಿ ಸಾಧಕರು ದೂರಾಲೋಚನೆಯನ್ನ ಕೂಡ ಇಟ್ಕೊಂಡಿದ್ರು. ಒಂದು ವೇಳೆ ಇವನ್ ಭವಿಷ್ಯದಲ್ಲಿ ನಮ್ಗೆ ಉಲ್ಟಾ ಹೊಡೆದ್ರೆ ಇವನ್ನೇ ಸಿಗಿಸ್ಬಿಡೋಣ ಅಂತ ಹೇಳಿ ಕೆಲವು ಯೂಟ್ಯೂಬ್ ಚಾನೆಲ್ಗಳನ್ನ ಕರೆದು ಪ್ರಶ್ನೆನೂ ಇವರೇ ರೆಡಿ ಮಾಡಿ ಚಿನ್ನಯ್ಯ ಏನು ಉತ್ತರ ಕೊಡಬೇಕು ಅನ್ನೋದನ್ನು ರೆಡಿ ಮಾಡ್ಕೊಂಡಿದ್ರು. ನಾವು ಆ ಕೆಲವು ಇಂಟರ್ವ್ಯೂಗಳಲ್ಲಿ ನೋಡಿದೀವಿ. ಈಗಲೂ ಇದೆ, ನಿಮಗೆ ಬಯಸಿದ್ರೆ. ಕೆಲವೆಲ್ಲ ಡಿಲೀಟ್ ಆಗಿದೆ, ಕೆಲವು ಇನ್ನೂ ಇದೆ. ತಲೆಬುರುಡೆ ಒಂದನ್ನ ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸರಿಗೆ ದೂರನ್ನ ಕೂಡ ಕೊಡಿಸಿದ್ದು ಇದೇ ಗ್ಯಾಂಗ್. ಈ ಪೊಲೀಸರ ಹತ್ರ ದೂರು ಕೊಡಿಸೋಕ್ಕೂ ಮುಂಚೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು PIL ಹಾಕೊಂಡು. ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಕೂಡ ಪ್ರೇರೇಪಿಸಿದ್ರು. ಬೆಳ್ತಂಗಡಿ ಕೋರ್ಟ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ದಾಖಲಿಸ್ತಾನಲ್ಲ, ಆ ಸ್ಟೇಟ್ಮೆಂಟು. ಚಿನ್ನಯ್ಯ ಇವರಿಂದ ಹಣ ಪಡೆದು ಸುಳ್ಳು ಹೇಳಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಹೆಂಗಿದ್ ಗೊತ್ತಾಗುತ್ತೆ ಅಂದ್ರೆ ಇವನ ಅಕೌಂಟ್ಗೆ ಯಾರ್ಯಾರ ಅಕೌಂಟಿಂದ ಯಾವ್ಯಾವ ಕಾಲಕ್ಕೆ ದುಡ್ಡು ಬಂದಿದೆ,
ಯಾವ ಕಾರಣಕ್ಕೆ ದುಡ್ಡು ಬಂತು, ಇವರಿಬ್ಬರ ಮಧ್ಯೆ ವ್ಯವಹಾರಗಳು ನಡೀತಾ ಅಥವಾ ಬರೀ ಸುಳ್ಳು ಹೇಳೋದಕ್ಕೋಸ್ಕರ ದುಡ್ಡು ಕೊಟ್ರ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ಈ ಅಂಶಗಳನ್ನ ದಾಖಲಿಸಿದ್ದಾರೆ ಪೊಲೀಸರು. ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ. ಆರಂಭಿಕ ಹಂತದಲ್ಲಿ ಒಂದು ಕೆಲವು ವಿಡಿಯೋಗಳು ಬಂತು, ನಿಮಗೆ ನೆನಪಿರಬಹುದು. ಅಪರಿಚಿತ ಶವ, ಅದರಲ್ಲೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯ ಶವಗಳನ್ನ ನಾನು ಇಲ್ಲಿ ಹೂತಾಕ್ದೆ ಅಲ್ಲಿ ಹೂತಾಕ್ದೆ ಅಂತ ಈತ ಹೇಳ್ಕೊಂಡು ತಿರುಗಿದ್ದ. ಇನ್ಫ್ಯಾಕ್ಟ್ ಸುಳ್ಳನ್ನ ಕೂಡ ಹೇಳಿದ್ದ. ಇವನು ಹೇಳಿದ ಸುಳ್ಳಿನ ಗಂಭೀರತೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಇವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಪ್ರೊಟೆಕ್ಷನ್ ಕೊಡ್ಲಾಗಿತ್ತು. ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ, ಇವನ ಹೆಸರು ಎಲ್ಲೂ ನಾವು ಬಳಸಬಾರ್ದು, ಇವನು ಎಲ್ಲಿ ಸ್ಟೇ ಆಗ್ತಾನೆ ಅವನನ್ನು ಫಾಲೋ ಮಾಡಬಾರ್ದು, ಇವನಿಗೆ ಸೆಕ್ಯೂರಿಟಿ ಕೊಡಬೇಕು, ಇವನು ಹಿಂದೆ ಇಬ್ರು ಮುಂದೆ ಇಬ್ರು, ಹಾಗೆ ಅಂತಹ ಗಂಭೀರ ಸೆಕ್ಷನ್ಗಳ ದುರುಪಯೋಗವನ್ನ ಈ ಗ್ಯಾಂಗ್ ಮಾಡಿಸ್ಕೊಂಡಿತ್ತು ಇವನನ್ನು ಇಟ್ಕೊಂಡು. ಸುಳ್ಳು ದೂರು ಕೊಟ್ಟಿರೋದು ಅಲ್ಲದೆ ನ್ಯಾಯಾಧೀಶರ ಮುಂದೆ ಕೂಡ ಕತೆ ಕಟ್ಟಿದ್ದಾನೆ. ಅರ್ಥಾತ್ ಇಡೀ ನ್ಯಾಯಾಂಗ ವ್ಯವಸ್ಥೆನ ದಾರಿ ತಪ್ಪಿಸಿದ್ದಾನೆ ಈ ಚಿನ್ನಯ್ಯ ಮಾಡಿದ ಆರೋಪ ಎಲ್ಲವೂ ಕೂಡ ಸತ್ಯಕ್ಕೆ ದೂರ ಅನ್ನೋದು SIT ತನಿಖೆಯಲ್ಲಿ ತಿಳಿದು ಬಂದಿರುತ್ತೆ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಮತ್ತೆ ಮತ್ತೆ ಖಾತ್ರಿ ಪಡಿಸ್ತಾ ಇದ್ದೀವಿ. SIT ಅವರೇ ತಮ್ಮ ಚಾರ್ಜ್ ಶೀಟ್ನ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಹೇಳಿರೋದು. ಇದೇ ಕಾರಣಕ್ಕೆ ಚಿನ್ನಯ್ಯನ ವಿರುದ್ಧ FIR ಅನ್ನು ದಾಖಲಿಸಿ ಬಂಧನಕ್ಕೆ ಒಳಪಡಿಸಲಾಯಿತು. ಸಾಕ್ಷಿದಾರ ಆರೋಪಿಯಾದಂತಹ ಕತೆ ಹಿಂಗಿದೆ. ಇದನ್ನ ನಾವು ಹೇಳ್ತಾ ಇದ್ವಿ, ಅಂದ್ರೆ ಹೇಗೆ ಜನರ ಭಾವನೆ ಜೊತೆಗೆ ಇವರು ಚೆಲ್ಲಾಟ ಆಡ್ತಿದ್ರು ಅಂತ.